ಹೇಗಿತ್ತು? ಎಲ್ಲರಿಗೂ ಹಬ್ಬ ಬಂದವ್ರೆ ನಮ್ಮ ಬಾಸ್ ಇನ್ ಮುಂದೆ ಐತೆ ಇವ್ರಿಗೆಲ್ಲ ಆಡ್ಕೊಳ್ಳೋರಿಗೆ ಹಬ್ಬ. ಜೈ ಪವರ್ ಸ್ಟಾರ್ಗೆ. ಸೂಪರ್ ಆಗಿದೆ ಸರ್, ಫ್ಯಾಮಿಲಿ ಓರಿಯೆಂಟೆಡ್ ಜೂನಿಯರ್ ಪವರ್ ಸ್ಟಾರ್. ಡಾಕ್ಟರ್ ರಾಜ್ಕುಮಾರ್ ಅಂಶ ಎಲ್ಲೂ ಹೋಗಿಲ್ಲ ಸರ್, ಇಲ್ಲೇ ಇರುತ್ತೆ. ಅಪ್ಪು ಬಂದಿದ್ದಾನೆ. ಈಸ್ ಅಪ್ಪು ಇಸ್ ಗ್ರೇಟ್, ಫ್ಯಾಮಿಲಿ ಗ್ರೇಟ್. ಕಲೆನಲ್ಲೇ ರಕ್ತದಲ್ಲೇ ಬಂದಿರ್ಬೇಕಾಗುತ್ತೆ, ಯಾರು ಏನು ಹೇಳ್ಬೇಕಾಗಿಲ್ಲ, ಅವ್ರಿಗೆ ಬ್ರ್ಯಾಂಡ್ ಕೊಡಬೇಕಾಗಿಲ್ಲ, ಏನು ಕೊಡಬೇಕಾಗಿಲ್ಲ. ಅಪ್ಪು ಬಾಸ್ಗೆ ಜೈ. ಸೂಪರ್ ಫಿಲಮ್, ಸೂಪರ್ ಸೂಪರ್ ಆಗಿ ಚೆನ್ನಾಗಿತ್ತು ತುಂಬ. ಮತ್ತೆ ಈ ಡೆಲಿವರಿ ಬಾಯ್ಸ್ ಏನೇನು ಕಷ್ಟಪಡ್ತಾರೆ, ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಏನೇನು ಕಷ್ಟಪಡ್ತಾನೆ ಅನ್ನೋದನ್ನ ಒಂದೂವರೆ ತಾಸಲ್ಲಿ ಏನು ಸಖತ್ತಾಗಿ ತೋರಿಸಿದ್ದಾರೆ ಅಂದರೆ ಒಬ್ಬೊಬ್ಬ ಇಲ್ಲಿ ಬಂದಿರೋ ಒಬ್ಬೊಬ್ಬ ವೀಕ್ಷಕರಿಗೂ ಒಂದು ಒಳ್ಳೆ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ ಮಾಡಿದ್ದಾರೆ. ಫ್ಯಾಮಿಲಿ ಅಭಿಮಾನಿಗಳು ಅವ್ರ ಫಿಲಮ್ಗಳೆಲ್ಲ ನೋಡ್ತಾ ಇದ್ವಿ. ಅಪ್ಪು ಮಿಸ್ ಆದಾಗ ನಾವು ಕಳ್ಕೊಂಡ್ಬಿಟ್ವಿ ಅಂದ್ಕೊಂಡ್ವಿ. ಈ ಫಿಲಮಲ್ಲಿ ಎಲ್ಲ ಕಾಣ್ತಾರೆ. ಅಪ್ಪು ಪ್ರತಿಯೊಂದು ಹೆಜ್ಜೆಲು ಕಾಣ್ತಾರೆ. ಸೆಂಟಿಮೆಂಟ್ ಇದೆ, ಒಳ್ಳೆ ಫೈಟ್ಸ್ ಇದೆ, ಹಾಡಿದೆ, ಎಮೋಷನ್ ಇದೆ, ಏನಿಲ್ಲ ಅಂತ ಕೇಳಿ ಪ್ರತಿಯೊಂದು ಇದು ಡ್ಯಾನ್ಸ್ ಇದೆ. ಯಾರು ಮಿಸ್ ಮಾಡ್ಕೊಂಡ್ಬಿಟ್ಟು ದಯವಿಟ್ಟು ಬನ್ನಿ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಅಪ್ಪು ನೋಡ್ಕೊಂಡು ಬಂದೇ ಬರ್ತಾರೆ. ನಮ್ಮ ಕನ್ನಡ ಯಾವತ್ತು ಎಲ್ಲೂ ಹೋಗಲ್ಲ, ಬಂದೇ ಬರುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಅಪ್ಪು ಅವ್ರದ್ದು ಮತ್ತೆ ಅಪ್ಪಾಜಿ ಅವ್ರದ್ದು ಫೋಟೋ ಬಂತು, ತುಂಬಾ ಚೆನ್ನಾಗಿದೆ. ಅದಕ್ಕೆ ಎಮೋಷನ್ ತಡೆಯಕ್ಕಾಗಲಿಲ್ಲ, ಅದಕ್ಕೆ ಇಷ್ಟು ಮಾತಾಡಿದ್ದೀನಿ. ಮಾತಾಡ್ತಾನೆ ಇರಲಿಲ್ಲ ಸರ್. ಅಪ್ಪುನ ಪ್ರತಿಯೊಂದು ಸೀನಲ್ಲೂ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ನಾನು ಕೈ ಮುಗಿ ಕೇಳ್ಕೊಳ್ತಾ ಇದ್ದೀನಿ ಕನ್ನಡ ಜನಗೆ, ದಯವಿಟ್ಟು ಫಿಲಮ್. ಅಪ್ಪು ಅವರು ಒಂದು ನಿಮಿಷ ಮಾತಾಡ್ಬಿಡ್ತಾರೆ. ಹೇಳಿ. ತುಂಬಾ ಚೆನ್ನಾಗಿದೆ ಸರ್, ದಯವಿಟ್ಟು ಯಾರು ಮಿಸ್ ಮಾಡಿ. ನಾನು ಮೊದಲನೇ ಸಲ ಇದು ಮಾತಾಡ್ತಾ ಇರೋದು, ನಂಗೆ ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಎಮೋಷನ್ಗೆ ತುಂಬಾ ಚೆನ್ನಾಗಿದೆ. ರಾಜ್ಕುಮಾರ್ ಮನೆತನ ಉಳಿತಲ್ಲ, ಅದೊಂದು ಹೆಮ್ಮೆ ಆಯಿತು. ನಮ್ಮ ಮನೆತನ ಉಳಿದಂಗೆ ಅಷ್ಟು ಹೆಮ್ಮೆ ಆಯಿತು ಸರ್. ಪಂಚಿಂಗ್ ಡೈಲಾಗ್ಸ್ ಬಗ್ಗೆ ಹೇಳೋದಾದ್ರೆ ಸುಮಾರು ಪಂಚಿಂಗ್ ಡೈಲಾಗ್ಸ್ ಸೂಪರ್ ಆಗಿದೆ ಸರ್. ಕೆಲವ್ರು ಅರ್ಥ ಮಾಡ್ಕೊಳ್ಳೋರು ಸಾಕು, ಅದು ಪಂಚಿಂಗ್ ಡೈಲಾಗ್. ನಮ್ಗೆ ಅರ್ಥ ಆಗೋದು ಬೇಡ. ಅವ್ರನ್ನ ಯಾರು ಪ್ರೀತಿ ಸರ್, ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸರ್. ಫೈಟಿಂಗು, ಸ್ಟೆಂಟು ಏನು ಚೆನ್ನಾಗಿಲ್ಲ ಅಂತ ಕೇಳಿ ಪ್ರತಿಯೊಂದು ಇದೆ. ಫ್ಯಾಮಿಲಿ ಸ್ಟೋರಿ ಇದೆ. ಬಂದು ನೋಡಿ ಸರ್, ನಾನು ಟಿಕೆಟ್ ಕೊಡಿಸ್ತೀನಿ, ಬನ್ನಿ. ಎಲ್ಲ ಸೆಂಟಿಮೆಂಟ್ ಇದೆ. ಅಲ್ಟಿಮೇಟ್ ಬೆಲೆ ಕಟ್ಟಕ್ಕೆ ಚಾನ್ಸ್ ಇಲ್ಲ. ನಮ್ಮ ಅಪ್ಪನೆಲ್ಲೂ ಕಳ್ಕೊಂಡಿಲ್ಲ, ಇಲ್ಲೇ ಇದ್ದಾರೆ ಅಪ್ಪು. ಆಹಾ, ಅದಕ್ಕೆ ನಾವು ಹೇಳ್ತಾ ಇದ್ದಿಲ್ಲ ಸರ್, ನಾನು ಎಮೋಷನಲ್, ತುಂಬ ಎಮೋಷನಲ್ ಆಗಿದೆ. ಫಿಲಮ್ ಇನ್ನೂ 10 ಸಲ ನೋಡಬೇಕು. ಥ್ಯಾಂಕ್ ಯು ಸರ್. ಮೊದಲನೇದಾಗಿ JP ನಗರ ದೊಡ್ಡ ಮನೆ ಅಭಿಮಾನಿಗಳಿಗೆ ಧನ್ಯವಾದಗಳು. ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೈಸೂರಲ್ಲಿರೋ ಅರಮನೆನ ಬೆಂಗಳೂರು JP ನಗರ ಸಿದ್ದೇಶ್ವರ ಡೇಟ್ ತಗೊಂಡ್ಬಂದಾರಲ್ಲ, ಅದಕ್ಕೋಸ್ಕರ ನಮ್ಮ ರಾಜವಂಶದ ಅಭಿಮಾನಿಗಳು JP ನಗರ ದೊಡ್ಡ ಮನೆ ಅಭಿಮಾನಿಗಳಿಗೆ ಧನ್ಯವಾದಗಳು. ಎಲ್ರಿಗೂ ಜಯವಾಗಲಿ, ಶುಭವಾಗಲಿ. ಚಿತ್ರ ಹೆಂಗಿರಬೇಕು, ಏನು ಅಲಂಕಾರ ಮಾಡಬೇಕು ಅಂತೇಳಿ ನಮ್ಮ JP ನಗರದ ಸಿದ್ದೇಶ್ವರ ಥಿಯೇಟರ್ ಅವರು ಮಾಡಿ ತುಂಬ ಅಲಂಕಾರ ತೋರಿಸಿದ್ದಾರೆ. ಚಿತ್ರ ಅಷ್ಟೇ ಅಲ್ಟಿಮೇಟ್ ಆಗಿದೆ. ರಾಜವಂಶಕ್ಕೆ ಒಂದು ಇದೊಂದು ಚಿತ್ರ, ಇತಿಹಾಸದ ಚಿತ್ರ ಬೇಕಾಗಿತ್ತು. ಈಗ ಇದನ್ನ ಸಾರ್ವಜನಿಕರ ಎದುರಿಗೆ ಮುಂದೆಗಡೆ ಇಟ್ಟಿದ್ದಾರೆ. ಸಂತೋಷ್ ಆನಂದರಾಮ್ಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು. ಇನ್ನೊಂದು ಕೊನೆಯಲ್ಲಿ ಅಣ್ಣವರಾಗಲಿ ಪುನೀತ್ ಅವರಾಗಲಿ ನೋಡ್ತಾ ಇದ್ದಾರೆ, ನಮ್ಗೆ ಭಾವುಕರಾಗುತ್ತಾ ಇದೀವಿ ಅಷ್ಟೇ ಹೊರತು ಬೇರೆ ಏನಿಲ್ಲ. 10 ನಿಮಿಷಕ್ಕೂ ಟ್ವಿಸ್ಟ್ ಇದೆ ಸರ್ ಈ ಪಿಕ್ಚರ್ನಲ್ಲಿ. 5 ನಿಮಿಷಕ್ಕೂ 10 ನಿಮಿಷಕ್ಕೂ ಟ್ವಿಸ್ಟ್ ಇದೆ. 10 ನಿಮಿಷಕ್ಕೆ ನೀವು ಮರೆಯೋಕ್ಕಾಗಿರೋಂಥ ಡೈಲಾಗ್ ಇದೆ. ಯಾವ ಚಿತ್ರದಲ್ಲೂ ನೋಡೋಕ್ಕಾಗಿರೋಂಥ ಸಂಭಾಷಣೆ ಇದೆ. ಯಾವ ಚಿತ್ರದಲ್ಲಿ ನೋಡೋಕ್ಕಾಗಿರೋಂಥ ಒಂದು ಕಳಕಳಿಯ ಮೆಸೇಜ್ ಇದೆ. ಅದ್ರ ಬಿಟ್ಟು ಬೇರೆ ಇನ್ನೇನು ಆಡಂಬರ ತೋರಿಸಿಲ್ಲ. ಕತೆ ಏನು ಬೇಕು ಅದನ್ನು ಮಾತ್ರ ಬಳಸ್ಕೊಂಡಿದ್ದಾರೆ. ಚಿತ್ರ ಹೈ ಕ್ಲಾಸ್ ಹಿಟ್ ಆಗಿದೆ. ಚಿತ್ರಮಂದಿರಕ್ಕೆ ಇನ್ನೇನು ಇಲ್ಲ ಬೇಕಾಗಿರೋದು. ನಾವು ಸಾರ್ಥಿಗಳು ಬಂದು ಹೋಗ್ತಾ ಇರೋದು ಅಷ್ಟೇ ಕೆಲಸ. ಡಾಕ್ಟರ್ ರಾಜವಂಶ ಅಜರಾಮರವಾಗಿ ಇರೋದೇ ಅನ್ನೋದಕ್ಕೆ ಈ ಚಿತ್ರ ಸಾಕ್ಷಿಯಾಗಿದೆ. ಅಂದರೆ ಬೇರೆ ಕಣ್ಣಪ್ಪ 54ನೇ ಇಸ್ವಿಲಿ ಯಾವಾಗ ಸಾಕ್ಷಿ ಆಯಿತೋ, ನೀವು 2024ಕ್ಕೆ ಯುವರಾಜ್ ಕುಮಾರ್ ತಿರುಗಿ ಬುನಾದಿ ಹಾಕಿದ್ದಾರೆ. ಹಾಗಾಗಿ ಯುವರಾಜ್, ಪುನೀತ್ ರಾಜ್ಕುಮಾರ್, ಅಣ್ಣವರು, ರಾಜವಂಶ ಎಲ್ಲೂ ಹೋಗಿಲ್ಲ ಅನ್ನೋದಕ್ಕೆ ಈ ಚಿತ್ರ ಸಾಕ್ಷಿಯಾಗಿ ಕೊಡುಗೆ ಕೊಟ್ಟಿದ್ದಾರೆ. ಸಂತೋಷ್ ಆನಂದರಾಮ್ಗೆ ಹ್ಯಾಂಡ್ಸ್ ಆಫ್. ತಿರುಗಿ ಬೀಳ್ಬೇಕು ಆ ಥರ ಡೈಲಾಗ್ಸ್ ಕೊಟ್ಟಿದ್ದಾರೆ. ಕೈಲಾಸ ಕಳಿಸೋದು ಯುವ. ಇನ್ಮೇಲೆ ಮುಂದೆ ಅವ 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 ಸೂಪರ್. ಹೇಳಿ. ತುಂಬಾ ಚೆನ್ನಾಗಿದೆ. ನೀವು ಬರ್ತೀರಾ 40-45 ನಿಮಿಷ ಸ್ಕ್ರೀನ್ ಮುಂದೆ ನಿಂತ್ಕೊಂಡು ನೋಡಿದ್ದಾರೆ ಫಿಲಮ್. ಅವ್ರಿಗೆ ಏನು ದಾಹ ಇತ್ತು ಅದನ್ನ ತೀರಿಸ್ಕೊಂಡಿದ್ದಾರೆ. ರಾಜ್ಕುಮಾರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಕಣ್ಗಳಲ್ಲೇ ಕಥೆ ಹೇಳ್ತಾ ಇದ್ದಾರೆ. ಒಳ್ಳೆ ಭರವಸೆ ನಟ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದಾರೆ. ಡೈಲಾಗ್ಸ್, BGM, ಸಾಂಗ್ಸು ಎಲ್ಲ ಸಕ್ಕತ್ತಾಗಿದೆ. ತಂದೆ ಮಗನ ಬಾಂಧವ್ಯನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ಮೇಲೆ ಕೌಂಟ್ರು, ಲಾಸ್ಟ್ ಅಲ್ಲಿ ಎನ್ಕೌಂಟ್ರು
ಸೂಪರ್ ಆಗಿದೆ, ಸೂಪರ್. ಯುವ ಮಾತ್ರ ಸೂಪರ್. ಹೇಗಿತ್ತಣ್ಣ ಸಿನಿಮಾ? ಅಣ್ಣ ಹೇಗೆ ಸಿನಿಮಾ? ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಯಾವುದು ಬಂದು ನೋಡ್ಬೋದು. ಚೆನ್ನಾಗಿದೆ. ಅಪ್ಪ ಮಗಳ ಸಂಬಂಧ ಯಾವ ಥರ ಇದೆ ಅಂತ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಚೆನ್ನಾಗಿ ತೋರಿಸಿದ್ದಾರೆ. ಅವರ ರಾಜ್ಕುಮಾರ್ ಮೊಮ್ಮಗ ಯಾವ ಥರ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಹೊಸತನ ಆ್ಯಕ್ಟಿಂಗ್ ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ಒಳ್ಳೆ ಟ್ರೈನಿಂಗ್ ತಗೊಂಡು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ಅಣ್ಣ ಸಿನಿಮಾ ಹೇಗಿತ್ತು? ಸಿನಿಮಾ ಹೇಗಿತ್ತು ಮ್ಯಾಮ್? ಸಿನಿಮಾ ಹೇಗೆ ಅನಿಸ್ತು? ಹೇಗಿತ್ತಣ್ಣ ಸಿನಿಮಾ? ಸೂಪರ್ 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 ಸೂಪರ್. ಬೈ ಸಿನಿಮಾ ಹೇಗಿತ್ತು? ತುಂಬ ಚೆನ್ನಾಗಿದೆ ಸರ್. ದೊಡ್ಡ ಮನೆಯಲ್ಲಿ ಕಂಟಿನ್ಯೂಸ್. ಡೈಲಾಗ್ ನೆಕ್ಸ್ಟ್ ಲೆವೆಲ್ ಗುರು. ಅವ್ರ ಅಮ್ಮನ ಏನು ಹೇಳ್ಬೇಕು? ಮುರ್ಕೋರ್ಗೆಲ್ಲ ಚಿಕ್ಕ ಮೆಣಸಿನ್ಕಾಯಿ ಇಟ್ಟಂಗೆ ಆಗೈತೆ. ಇಟ್ಕೊಳ್ಳಿ ಇಲ್ಲ ಬರಲ್ ಫ್ರೀ. ಬ್ಯಾಂಕಿಂಗು ಫೈಟಿಂಗು ನೆಕ್ಸ್ಟ್ ಲೆವೆಲ್ಲು. ಯಾರು ಏನು ಮಾತಾಡಂಗಿಲ್ಲ. ಹೋಗಿ ಹೇಳಿ ಬಂದು ನೋಡಿ ತಂದೆ